ಹೌದು, ಮುಂದೆ ಒಳ್ಳೆ ಪ್ರಾಡಕ್ಟ್ ಬರುತ್ತೆ. ಒಂದು ಒಳ್ಳೆ ರೀತಿಲಿ ಪ್ಯೂರಿಟಿಯಿಂದ ಮಾಡಬೇಕಂದ್ರೆ ಖರ್ಚು ಜಾಸ್ತಿ. ನನಗೆ ಹೆಂಗೆ ಪ್ರೈಸ್ ಇಡೋದು ಅಂತಲೇ ಗೊತ್ತಾಗಲ್ಲ. ನನಗೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ತಲುಪಬೇಕು ನನ್ನ ಪ್ರಾಡಕ್ಟು ಅಂತ ನನ್ನ ತಲೆಯಲ್ಲಿರುತ್ತೆ. ಆದರೆ ನಾವು ಒಂದು ಒಳ್ಳೆ ರೀತಿಲಿ ಮಾಡೋಕ್ಕೆ ಹೋದಾಗ, ಎಲ್ಲ ಒಂದು ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕೆ ಹೋದಾಗ ಅದು ಬೆಲೆ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ನಲ್ಲಿ ಈ ಥರ ಎಲ್ಲ ಕಷ್ಟಗಳನ್ನ ಇಟ್ಕೊಂಡು ಥಿಂಕ್ ಮಾಡಿ ಈಗ ಹೇಳಲ್ಲ, ನೀವೇ ಹೇಳಬೇಕು ಏನಂತ. ಥ್ಯಾಂಕ್ ಯು. So we are launching today Nimma Ashwini Herbal Hair Oil. Okay na? ನಿಮಗೆ ಅಶ್ವಿನಿ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಜೊತೆಗೆ ನೀವೆಲ್ಲರೂ ಅವಾಯ್ಡ್ ಮಾಡಬಹುದಂತಹ ಮತ್ತೊಂದು ಪ್ರಾಡಕ್ಟ್ ಬಂದು ನಿಮ್ಮ ಅಶ್ವಿನಿ ಹರ್ಬಲ್ ಹೇರ್ ಆಯಿಲ್. ಸೊ ನೀವು ನೋಡಿದ್ರಿ, ಯಾವಾಗಲೂ ನಾನು ಯೂಟ್ಯೂಬ್ ಅಲ್ಲಿ ಕಮೆಂಟ್, ಮೇಡಮ್ ನಿಮ್ಮ ಮುಖಕ್ಕೆ ಹಚ್ತೀರಿ, ಕೂದಲಿಗೆ ಹಚ್ತೀರಿ, ಆ್ಯಂಡ್ ಯೂಸ್ ಮಾಡಿ ಹೇಳಿ ಹೇಗಿತ್ತು ರಿಸಲ್ಟ್ ಅಂತ. ಆ್ಯಂಡ್ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ನಾನು ಮಾಲ್ಟ್ ಕಳಿಸ್ದವ್ರಿಗೂ ಕೂಡ ರಿವ್ಯೂ ಕೊಡಿ ಅಂತ ಕೇಳಿರಲಿಲ್ಲ. ಎಲ್ಲರೂ ಅವ್ರು ಇಷ್ಟಪಟ್ಟು ರಿವ್ಯೂ ಕೊಡ್ತಾಯಿದ್ರು. ಹಾಗೆ ಇದನ್ನು ಕೂಡ ಸೊ ಅಜಯ್ ಅವ್ರು ಹೇಳ್ದಾಗೆ ಒಂದು 10 kg ನಾವು ಕೊಬ್ಬರಿ ಹಾಕ್ಸಿದ್ವಿ ಅಂದರೆ ಅದರಲ್ಲಿ 5 kg 4 kg ಕೊಬ್ಬರಿ ಚೆನ್ನಾಗಿತ್ತು ಅಂದರೆ ಮಾತ್ರ ನಮಗೆ ಒಂದು 6 kg ಎಣ್ಣೆ ಸಿಗ್ಬೋದು. ಸೊ ಇಲ್ಲ ಅಂದರೆ ಆ್ಯಾವ್ರೇಜ್ ಆಗಿತ್ತು ಅಂದರೆ 4 kg ಆ ಥರ ಸಿಗುತ್ತೆ. ಸೊ ಅರ್ಧಕ್ಕರ್ಧ ಹೋಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಮತ್ತು ಅದಕ್ಕೆ ಇನ್ನೂ ಒಂದಿಷ್ಟು ಇಂಗ್ರೀಡಿಯೆಂಟ್ಗಳನ್ನ ಎಲ್ಲ ಹಾಕಿ ಸೊ ಮಾಡಿರೋದು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ನನಗೆ ಗೊತ್ತಿರೋದನ್ನು ನಾನು ಮಾಡಿದ್ದೀನಿ. ಯಾರೋ ಮಾಡಿದ್ರು, ಯಾರೋ ಬಿಟ್ಟರು, ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿಲ್ಲ. ಸೊ ನಾನು ಏನೇ ಮಾಡಿದ್ರು 100% ನನಗೆ ಗೊತ್ತಿದ್ದರೆ ಮಾತ್ರ ಮಾಡೋದು. ಸೊ ಅದು ಜನಕ್ಕೆ ಹೆಲ್ಪ್ ಆಗೋದಿದ್ದರೆ ಮಾತ್ರ ಮಾಡೋದು, ಇಲ್ಲ ಅಂದರೆ ಮಾಡಲ್ಲ. ಇನ್ನು ತುಂಬ ಇದೆ ಪ್ರಾಡಕ್ಟ್ಗಳು ಕೊಡಬೇಕು ಅಂತ. ಸೊ ನನಗೆ ಇನ್ನೂ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ಕೊಳ್ತೀನಿ, ನಿಮ್ಗೆಲ್ರಿಗೂ ತಲುಪಿಸೋ ಹಾಗೆ. ಸ್ಕಿನ್ಗಾಗಲಿ ಹೇರ್ಗಾಗಲಿ ಇನ್ನು ಮುಂದೆ ನನ್ನ ಕಡೆಯಿಂದ ಇನ್ನೂ ಒಳ್ಳೆ ಪ್ರಾಡಕ್ಟು ನಿಮಗೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೋಸ್ಟ್ ಆಫ್ ದ ರಿಕ್ವೆಸ್ಟ್ ನಾನು ನೋಡಿದ್ದೀನಿ, ಕ್ರೀಮ್ಸ್, ಲಿಪ್ ಬಾಮ್ ಎಲ್ಲ. ಆ್ಯಂಡ್ ಒಂದು ನಿಮಿಷ, ಇನ್ನೊಂದು ಹೇಳೋದು ಮರ್ತೆ ನಾನು. ಇವಾಗ ನೀವು ಮನೇಲಿ ಹೋದಾಗ ಚೆಕ್ ಮಾಡ್ಬೋದು, ನಾನು ಬ್ರ್ಯಾಂಡ್ ಹೆಸರು ಹೇಳಲ್ಲ. ಸೊ ನೀವು ಚೆಕ್ ಮಾಡಿದಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋವಾಗ ಮಿನರಲ್ ಆಯಿಲ್ ಅಂತ 50% 70% ಹಾಕಿರ್ತಾರೆ. ಸೊ ಅದು ಕಮ್ಮಿ ಬಜೆಟಲ್ಲಿ ಸಿಗುವಂಥ ಆಯಿಲು. ಸೊ ಆಯಿಲ್ನ ಯೂಸ್ ಮಾಡೋದ್ರಿಂದ ತೊಂದರೆ ಅಂದರೆ ಸ್ಲೋ ಪಾಯ್ಸನ್ ಥರ. ಸೊ ಇವಾಗ ನಿಮ್ಮ ಸ್ಕಿನ್ ಕೆಲವ್ರದ್ದು ಸ್ಕಿನ್ನು ಚೆನ್ನಾಗಿರುತ್ತೆ, ಹೋಗ್ತಾ ಸ್ಕಿನ್ ಡಲ್ ಆಗೋದು ಅಥವಾ ಸ್ಕಿನ್ ಮೇಲೆ ಪಿಂಪಲ್ ಬರೋದು. ಅವ್ರ ಹ್ಯಾಬಿಟ್ ತುಂಬ ಚೆನ್ನಾಗಿರುತ್ತೆ, ಹೇಳ್ತಾರೆ ಎಷ್ಟೋ ಜನ. ಕೆಲವರು ನನ್ನ ಹ್ಯಾಬಿಟ್ ತುಂಬ ಚೆನ್ನಾಗಿದೆ, ನಾನು ವಾಕ್ ಮಾಡ್ತೀನಿ ಮತ್ತು ಒಳ್ಳೆ ಫುಡ್ ತೊಗೊತೀನಿ, ಹೊರಗಡೆ ಫುಡ್ ತೊಗೊಳ್ಳಲ್ಲ, ಆದರೂ ನನ್ನ ಸ್ಕಿನ್ ಡ್ಯಾಮೇಜ್ ಆಗಿದೆ, ಹಿಂಗಾಗಿದೆ ಅಂತ. ಬಿಕಾಸ್ ಅದು ಆಯಿಲಿಂದನೂ ಕೂಡ, ನೀವು ತಲೆಗೆ ಹಚ್ಚೋ ಆಯಿಲಿಂದನೂ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿ ಆಗಿರುತ್ತೆ. ನಾವೆಲ್ಲದನ್ನು ನೋಡಿ ತೊಗೊಳ್ಬೇಕಾಗಿರುತ್ತೆ, ಏನು ಹಾಕಿದ್ದಾರೆ ಏನು ಹಾಕಿಲ್ಲ ಅಂತ. ಅವಾಗೆಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಸಿಗ್ತಾಯಿತ್ತು, ತೊಗೊಳ್ತಾ ಇದ್ವಿ, ಅದ್ರಲ್ಲಿ ನೋಡ್ತಾ ಇದ್ವಿ, ಓ ಇದು ಹಾಕಿದಾರ ಅಂತ. ಇವಾಗ ನಾವು ನಿಮ್ಮ ಕಣ್ಮುಂದೆ ತೋರಿಸಿ, ನಾವು ಇದನ್ನೇ ಹಾಕೋದು ಅಂತ ತೋರಿಸಿ ನಿಮಗೆ ಕೊಡ್ತಾ ಇರೋ ಪ್ರಾಡಕ್ಟು ತೊಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನೀವೆಲ್ಲರೂ ಬಂದಿರೋದು ತುಂಬ ಖುಷಿ ಆಯಿತು. ಆ್ಯಂಡ್ ಬರ್ದೇ ಇರೋರಿಗೆ ಆ್ಯಂಡ್ ನಾವು ಇನ್ವೈಟ್ ಮಾಡದೇ ಇರೋರಿಗೆ ಸಾರಿ ಕೇಳ್ತೀನಿ.
ಸೊ ಒಂದೇ ಕನ್ಸರ್ನ್ ಅಷ್ಟೇ, ದೂರದಿಂದ ಬಂದು ಪ್ರಾಬ್ಲಮ್ ಆಗಬಾರ್ದು. ಎಷ್ಟೋ ಪ್ರಾಬ್ಲಮ್ಗಳಾಗ್ತಾ ಇದೆ ದೂರ ಅಂದರೆ ಆಲ್ ಓವರ್ ಕರ್ನಾಟಕ ನಮ್ಮ ಪ್ರಾಡಕ್ಟ್ ತೊಗೋತಾ ಇದ್ದಾರೆ. ಸೊ ಅವರು ಅಲ್ಲಿಂದ ಬಂದು ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು, ಮಳೆ ಇರುತ್ತೆ. ಸೊ ಹಾಗಾಗಿ ಅವ್ರನ್ನ ಕರೆದಿಲ್ಲ ಅಷ್ಟೇ. ಡೆಫಿನೆಟ್ಲಿ ಒಂದಲ್ಲ ಒಂದಿನ ಅವ್ರೂ ಎಲ್ಲರನ್ನೂ ಸೇಫಾಗಿ ಕರೆಸ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಆ್ಯಂಡ್ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗಬೇಕು, ಯಾರು ಮಿಸ್ ಮಾಡಬಾರ್ದು. ನಾನು ಬರ್ತೀನಿ ಅಲ್ಲಿಗೆ. ಇನ್ನೊಂದು ವಿಷಯ, ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋರಿಗೆಲ್ಲ ಅಶ್ವಿನಿ ಅವರ ಕಾನ್ಸೆಪ್ಟ್ ಅಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಪ್ಲಾಂಟ್ ಗಿಫ್ಟ್ ಇರುತ್ತೆ, ದಯಮಾಡಿ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಮಾಲ್ಟ್ ಮನೆಗೆ ಹೋಗಿ ಆರ್ಡರ್ ಮಾಡ್ಕೊಳ್ಳೋದು ಕಷ್ಟ ಅನ್ನೋರಿಗೆ ನಮ್ಮ ಸ್ಟಾಲ್ ಇದೆ. ಆ್ಯಂಡ್ ಕೊನೆಯದಾಗಿ ನನ್ನ ಫ್ರೆಂಡ್ ನೋಡಿ ಲೇಟಾಗಿ ಬಂದಿದ್ದಾಳೆ, ಪಾಪು ಇದೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಸುಮಾ ಥ್ಯಾಂಕ್ ಯು ಸೋ ಮಚ್. ಅವಾಗಲೇ ಥ್ಯಾಂಕ್ಸ್ ಹೇಳಿದೆ, ಮತ್ತು ಆಮೇಲೆ ನೀನು ಥ್ಯಾಂಕ್ಸೇ ಹೇಳಲಿಲ್ಲ ನನಗೆ ಅಂತ ಹೇಳ್ಬಿಡ್ತೀಯ ಅಂತ. ಬಾ ಒಂದು ನಿಮಿಷ ಪ್ಲೀಸ್, ಬೇಜಾರು ಮಾಡ್ಕೋಬೇಡಿ. ಹೌದು ಟೈಮ್ ಆಗಿದೆ ಊಟಕ್ಕೆ, ಬಟ್ ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಈ ಕಾರ್ಯಕ್ರಮ ಮುಗಿದ್ಮೇಲೆ ಡೈರೆಕ್ಟ್ ಆಗಿ ಊಟಕ್ಕೆ ಹೋಗಿ, ಊಟ ಆದ್ಮೇಲೆ ಬಂದು ಸೆಲ್ಫೀಸ್ ತಗೊಳ್ಳಿ. ಫಸ್ಟ್ ಹೊಟ್ಟೆಲಿ ನಿಮಗೆ ನೂಗುಲು ಮಾಡೋದು ಬೇಡ ಅಂತ ಅಲ್ವಾ ಜೈಸರ್? ನೋಡಿ ಸುಮಾ ನನಗಿನ ಪಳ ಅಂತ ಹೊಳಿತಾ ಇದ್ದಾಳೆ. ಸೊ ಹೌದು, ಸುಮಾ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಅಂತ ನಾನು ಒಂದು 7 years ಬ್ಯಾಕೇ ಹೇಳಿದ್ದು. ಬಟ್ ನಾನು ಪರ್ಸ್ನಲ್ ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ ಅಂತ ಮಾಡ್ತಿರ್ಲಿಲ್ಲ. ಬಟ್ ನೀನು ಯಾಕೆ ನೀನು ಮಾಡು, ಎಷ್ಟು ಚೆನ್ನಾಗಿ ಜನ ಇನ್ಸ್ಪೈರ್ ಆಗ್ತಾರೆ ಗೊತ್ತಾ, ನಿನ್ನಿಂದ ಇನ್ಸ್ಪೈರ್ ಆದರು ಅಂದರೆ ಅವ್ರಿಗೂ ಒಳ್ಳೇದಾಗುತ್ತಲ್ವಾ ಅಂತ ಮೋಟಿವೇಟ್ ಮಾಡಿದ್ದೆ ಸುಮಾ. ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮಾಲ್ಟ್ ನಿಮಗೆ ಬಂದು ಸೇರೋದಕ್ಕೂ ಒಂದು ರೀತಿಲಿ ಅವಳು ಕಾರಣ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಥ್ಯಾಂಕ್ ಯು. ಅಲ್ಲಿ ಕೂತಿದ್ದಾರೆ ರುದ್ರಸ್ವಾಮಿ. ರುದ್ರಸ್ವಾಮಿ ಅವರು. ಸೊ ಅವರಂತೂ ಬಿಡಿ ನನಗೆ ಊಟಕ್ಕಿಲ್ದಾಗೆಲ್ಲ ಊಟ ಕೊಟ್ಟಿರೋ ಅನ್ನದಾತ ಅಂತ ಹೇಳ್ಬೋದು ನಮ್ಮಪ್ಪ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ರಾಡಕ್ಟ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅದೇನಾಗುತ್ತೆ ಅಂದ್ರೆ ಒಂದು ಟೆಕ್ನಿಕಲ್ ರೀಸನ್, ನೀವುಗಳು ಫೋನ್ ಎತ್ತಲ್ವೋ ಇಲ್ಲ ಡೆಲಿವರಿ ಬಾಯ್ ಇಶ್ಯೂನೋ, ಅದರಲ್ಲಿ 2% ಇಶ್ಯೂ ಇರುತ್ತೆ. ಖಂಡಿತವಾಗ್ಲೂ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇಶ್ಯೂ ಇದ್ದೇ ಇರುತ್ತೆ. ಅದನ್ನ ಸಾರ್ಟ್ ಔಟ್ ಮಾಡೋಕ್ಕೆ ಮಿಡ್-ನೈಟ್ 12 o'clock ನನ್ನ ಕಸ್ಟಮರ್ಗೆ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂತ 11 ಗಂಟೆಗೆ 12 ಗಂಟೆಗೆ ಕಳಿಸ್ಕೊಡ್ತಾರೆ. ಈ ಕಸ್ಟಮರ್ ಪ್ರಾಡಕ್ಟ್ ಸಿಕ್ಕಿಲ್ಲ, ಏನು ಮಾಡ್ಬೋದು? ಸೊ ಇಮಿಡಿಯೇಟ್ ಆಗಿ ನಾವು ಅದನ್ನ ತಗೊಂಡು ನಮ್ಮ ಕಸ್ಟಮರ್ ಸಪೋರ್ಟ್ ಹಾಕಿ ನಿಮಗೆ ರೀಚ್ ಮಾಡಿಸ್ತಾ ಇದ್ದೀವಿ. ಎಲ್ಲೋ ಮಿಸ್ಟೇಕ್ ಆಗಿದೆ, ಅದು ಅವ್ರ ಕಡೆಯಿಂದ ಆಗ್ತಾ ಇಲ್ಲ, ಲಾಜಿಸ್ಟಿಕ್ಸ್ ಟೀಮ್ ಇಂದ ನಮ್ಮ ಕಡೆಯಿಂದ ಆಗ್ತಾ ಇದೆ. ಅದನ್ನ ಎಷ್ಟಾಗುತ್ತೋ ಅದನ್ನ ಬೆಟರ್ಮೆಂಟ್ ಮಾಡೋಕ್ಕೆ ಪ್ರತಿದಿನ ನಮ್ಗೆ ಹೇಳ್ತಾರೆ. ನಮಗೂ ಮಂತ್ಲಿ ನಮಗೂ ರಿವ್ಯೂ ಇರುತ್ತೆ. ಖಂಡಿತವಾಗ್ಲೂ ಅವ್ರು ನಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ ಅವ್ರ ಕಡೆಯಿಂದ ನಿಮ್ ಪ್ರಾಡಕ್ಟ್ ಸಿಗ್ತಾ ಇಲ್ಲ, ಲಾಜಿಸ್ಟಿಕ್ಸ್ ಟೀಮ್ ಅದು ಟ್ರೈ ಮಾಡ್ತಾ ಇದೀವಿ. ಅದು ನಿಮ್ಮ ಕಡೆಯಿಂದನೂ ಫಾಲ್ಟ್ ಇರುತ್ತೆ, ಇಲ್ಲ ನಮ್ಮ ಕಡೆ ಫಾಲ್ಟ್ ಇರುತ್ತೆ. ಆದ್ರೆ ಖಂಡಿತವಾಗ್ಲೂ ಜವಾಬ್ದಾರಿಯಾಗಿ ಆ ಪ್ರಾಡಕ್ಟ್ ನ ನಿಮ್ಗೆ ತಲುಪೋ ರೀತಿ ನಾವು ವ್ಯವಸ್ಥೆ ಮಾಡ್ತೀವಿ. ಯಾಕೆ ಇಷ್ಟು ಕೈಂಡ್ ಆಗಿ ಮಾತಾಡ್ತಿದಾರೆ ಅಂದ್ರೆ ಇವ್ರು ಅವ್ರನ್ನ ಅಷ್ಟು ಕೈಂಡ್ ಆಗಿ ನಡ್ಸ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಯಾರು ಡೆಲಿವರಿ ಅವ್ರು ಇಷ್ಟು ಸ್ವೀಟ್ ಆಗಿ ಮಾತಾಡಲ್ಲ. ಇಲ್ಲ ಸ್ಟಾರ್ಟ್ ಮಾಡೋದಾಗಿಂತ ನಮ್ಮ ಜೊತೆ ಯಾರು ಇದಾರಲ್ಲ, ಈಗ ನೀವು ಬಾಕ್ಸ್ ಸಪ್ಲೈ ಮಾಡ್ತಾರೆ ಅವರು ಪ್ರತಿಯೊಬ್ರು ನಮ್ಮ ಜೊತೆಗೆ ಇವತ್ತಿನವರೆಗೂ ಡೇ 1 ಇಂದ ಯಾರಿದ್ರಲ್ಲ ಇವತ್ತಿನವರೆಗೂ ಅವ್ರ ಜೊತೆನೇ ಇದೀವಿ ನಾವು. ಸೊ ಫ್ಯೂಚರ್ ಅವ್ರ ಜೊತೆನೇ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒನ್ ಸೆಕೆಂಡ್ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀರಾ? ನೋಡಿ ತುಂಬಾ ನರ್ವಸ್ ಆಗ್ತಿದೆ ನನಗೆ. ಆ ಥರ ಎಲ್ಲ ಏನಿಲ್ಲ. ಮೈಸೂರಿಂದ ಬಂದೆ, ಅಂದ್ರೆ ಇಲ್ಲೇ ಇರೋದು ಚಿಕ್ಕಲ್ಸಂದ್ರ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ದು ಸ್ಟಾಲ್ ಇದ್ದೇ ಇರುತ್ತೆ, ಐ ವಾಂಟ್ ಟು ಬೈ ಸಮಥಿಂಗ್ ಅಂಡ್ ನ್ಯೂ ಪ್ರಾಡಕ್ಟ್ಸ್ ಅಂತ. ಆ್ಯಂಡ್ ಇನ್ನೊಂದು ಒನ್ ಮೋರ್ ರಿಕ್ವೆಸ್ಟ್, ಶಾಂಪೂ ಫಸ್ಟ್ ಮಾಡಿ, ಯಾಕಂದ್ರೆ ನನ್ನ ಮಗಳಿಗೆ ಹಾಕಕ್ಕೆ ನನಗೆ ಬೇಕು. ಖಂಡಿತ ಹೇರ್ ಆಯಿಲ್ ಹಾಕಿದ್ಮೇಲೆ ನನಗೆ ಅವಳಿಗೆ ಏನಾದರೂ ಬೇಕಲ್ವ, ಈಗ ಬೇರೆದಕ್ಕೆ ಹಾಕೋದಕ್ಕೆ ನಾವು ಹೋಮ್ ಮೇಡ್ ಅಂತ ಇದು ಮಾಡಿದ್ಮೇಲೆ ಇದು ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಆ್ಯಂಡ್ ನನಗೆ ನಾನು ಟೆರಕೋಟಾ ಜ್ಯುವೆಲರೀಸ್ ಮಾಡ್ತೀನಿ. ನಾನು ಕೊಡಬೇಕು ಅಂತ ಫಸ್ಟ್ ಡೇ ಇಂದ ಅನ್ಕೋತಿದ್ದೆ. ಇವತ್ತು ನಾನು ಮೈಸೂರಿಂದ ಬಂದೆ, ಅರ್ಜೆಂಟಲ್ಲಿ ನಾನು ಮರ್ತೋಯ್ತು. ಇರ್ಲಿ ಕಳಿಸ್ಕೊಡಿ, ನಾನು ಮಾಡ್ಕೊಂಡು ನಾನು ಹೆಂಗೆ. ಥ್ಯಾಂಕ್ ಯು. ಫನ್ನಿ ಸ್ಟೋರಿ ಇದೆ, ನಾನು ಇನ್ನೊಂದ್ಸತಿ ಯಾವಾಗಾದ್ರೂ ಹೇಳ್ತೀನಿ ಮುಂದೆ. ಹೌದಾ, ಇರ್ಲಿ, ಪರವಾಗಿಲ್ಲ ಹೇಳಿ, ಆವಾಗ್ಲೇ ಹೇಳಿ. ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಕೇರ್ ಎಲ್ಲ ಶೇರ್ ಮಾಡಿ ಮ್ಯಾಮ್. ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು
ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಖುಷಿಯಿಂದ ಬಂದಿದ್ದೀವಿ. ಅಯ್ಯೋ ಮತ್ತೆ ಬನ್ನಿ. ಹಸ್ಬೆಂಡ್ ಹಾಂ ಹಾಯ್ ಇವ್ರು ಸರ್. ಆ್ಯಕ್ಚುಲಿ ಕುಡಿತಿರ್ಲಿಲ್ಲ ಮಾಲ್ಟ್, ನಂಗೆ ಬೇಡ ಏನಾದರೂ ಸರಿ ಕುಡಿಯಲ್ಲ ಅಂತ ಇರೋ. ನಾನು ಫೋರ್ಸ್ ಮಾಡಿ ಕುಡಿಸಿ ಇವಾಗ ಅವರೇ ಮಾಡ್ಕೊಂಡು ಕುಡಿಯೋದು ಇಲ್ಲ ಮಾಡ್ಬೇಡ. ಹೌದು ಸರ್, ಹೆಲ್ತಿಯಾಗಿ ಏನಾದರೂ ಒಂದು ತಗೋಬೇಕು. ಈಗ ನೋಡಿ ಕಾಳುಗಳನ್ನೆಲ್ಲ ನೆನೆಸ್ಕೊಂಡು ತಿನ್ನೋದೇ ಇಲ್ಲ ನಾವು. ಸೊ ಈ ಮಾಲ್ಟ್ ಕೊಡಿದ್ರೆ ಅಟ್ಲೀಸ್ಟ್ ಎಷ್ಟೊಂದು ಪ್ರೋಟೀನ್ ಇರುತ್ತೆ ನಮ್ಮ ಬಾಡಿ. ಹಾಂ, ಸಾಲ್ಟ್ ಹಾಕೊಂಡು ಕುಡೀರಿ, ಚೆನ್ನಾಗಿರುತ್ತೆ, ಅವಾಗ ಟೇಸ್ಟ್ ಸಿಗುತ್ತೆ. 11:30 ಬಂದಿದ್ದು ಇವ್ರಿಗೆ. ಆ್ಯಕ್ಚುಲಿ ನಿಮ್ಮ ಭೈರವಿ ಇವ್ರು ಬರಲ್ಲ ಅಂತ ಅಂದ್ಕೊಂಡೆ ನಾನು. ಜಸ್ಟ್ ಈ ಥರ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಹೋಗೋಣ ಅಂತ ಹೇಳ್ಬಿಟ್ರು. ತುಂಬ ಖುಷಿ ಆಯ್ತು. ಮತ್ತೆ ಲೇಟಾಗಿ ಬಂದಿದ್ದೀವಿ ಅನ್ನೋ ಇದರಲ್ಲಿ ಏನು ತಂದಿಲ್ಲ ಮ್ಯಾಮ್. ಅಯ್ಯೋ, ನಂಗೆ ನೀವು ಬಂದಿದ್ದೆ ಖುಷಿ, ಆ ಥರ ಎಲ್ಲ ಏನಿಲ್ಲ. ನೀವು ಗಿಫ್ಟ್ ತರಬೇಕಂತ ಏನಿಲ್ಲ, ಏನು ಇಲ್ಲ. ನಾನು ಗಿಫ್ಟ್ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಂಗೆ ಇನ್ನೂ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ ಅಂತ ಬೇಜಾರು. ಬಟ್ ನೀವು ಬಂದಿದ್ದೀರಲ್ಲ ಇನ್ನೂ ಖುಷಿ. ಆ ಥರ ಎಲ್ಲ ಏನಿಲ್ಲ. ಏನೇ ಪ್ರಾಡಕ್ಟ್ಸ್ ರಿವ್ಯೂ ಕೊಟ್ಟರು ಅದನ್ನು ತಗೊಂಡಿದ್ದೀನಿ, ಅದು ನಾನೇ ಹಾಕೊ ಬಂದಿದ್ದೀನಿ. ಹೌದು, ನಾನೇ ರಿವ್ಯೂ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ನೀವೇನೇ ಮಾಡಿದ್ರು ನೀವು ಮತ್ತೆ 3:30 ಇದು ಮಾಡಿದ್ದೀರಲ್ಲ ಯೂಟ್ಯೂಬ್ ಚಾನಲಲ್ಲಿ. ನಾನು ಕೂಡ 4:30 ಎದ್ದು ಟ್ರೈ ಮಾಡ್ತೀನಿ. ಇಲ್ಲ ಮತ್ತೆ ಮೋಟಿವೇಶನ್ ಸಿಕ್ಕಿಲ್ಲ ಅಂದರೆ ಇಲ್ಲ, ಈ ಮ್ಯಾಮ್ದು ವಿಡಿಯೋ ನೋಡೋಣ, ಮೋಟಿವೇಶನ್ ಸಿಗುತ್ತೆ ಅಂತ ವಿಡಿಯೋ ನೋಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನನ್ನ ರೆಗ್ಯುಲರ್ ರೊಟೀನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದು ಏನು ಅದೇ ಅವ್ರು ಹೇಳ್ದಂಗೆ ಲಾಸ್ಟ್ ಟೈಮ್ ಶಾಂಪೂ ಮತ್ತೆ ಬಾಡಿ ವಾಶು, ನಾನು ಈ ಟೈಮ್ ಅದೇ ರಿವೀಲ್ ಮಾಡ್ತೀರಾ ಅನ್ಕೊಂಡೆ ಬಂದಿದ್ದು. ಬಾಡಿ ವಾಶು ಮತ್ತೆ ಹೇರ್ ಆಯಿಲು ಮತ್ತೆ ಶಾಂಪೂ ಏನಾದ್ರು ರಿವ್ಯೂ ಮಾಡ್ತೀರಾ ಅನ್ಕೊಂಡೆ ಬಂದಿದ್ದು. ಆದಷ್ಟು ಬೇಗ ಖಂಡಿತ ಮಾಡ್ತೀನಿ. ಟೈಮ್ ತೊಗೊಂಡು ಮಾಡ್ತೀನಿ. ಅರಿಬರಿಲಿ ಹೆಂಗೆ ಬೇಕೋ ಹಂಗೆ ಮಾಡಲ್ಲ, ಎಲ್ರಿಗೂ ಯೂಸ್ಫುಲ್ ಆಗೋ ಥರ ಮಾಡ್ತೀನಿ. ತಗೊಂಡ್ಬಂದಿದ್ದೀನಿ, ನೋಡ್ತೀನಿ. ಒಂದು ಖುಷಿ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತೀನಿ. ಹೌದಾ? ನಾನು ಫುಲ್ ಬಿಸಿನೇ. ಅಯ್ಯೋ, ಬಿಸಿಲಿ ನೀವು ಇಷ್ಟು ಕೆಲಸ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ನಿಮ್ಮನ್ನ ನೋಡೋದೇ ಒಂದು ಖುಷಿ. ಆಂಧ್ರದಲ್ಲಿ ಹೋಗಿ ಮಿಂಚ್ತಾ ಇದ್ದೀರಲ್ಲ, ನಂಗೆ ಇದ್ದಿದ್ದು ಖುಷಿ. ಥ್ಯಾಂಕ್ ಯು. ನಮ್ಮ ಹಸ್ಬೆಂಡ್ ನಮಸ್ತೆ. ನಾವೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನೀವು ಮಾಲ್ಟೇ ಕುಡಿಯೋದು. ಸ್ವಲ್ಪ ಇರ್ಲಿ ಸರ್, ಅದು ಗಿಫ್ಟ್ ಅಲ್ಲೇ ಸರ್, ಅದು ದೇವ್ರು ಒಳ್ಳೇದು ಮಾಡಲಿ ಅಂತ ಅಷ್ಟೇ ಸರ್. ಒಂದು ಫೋಟೋಗೆ ಬರಬೇಕು ಮ್ಯಾಮ್. ನನ್ನ ಮಗಳು, ನನ್ನ ಮಗ. ತುಂಬ ಖುಷಿ ಆಗ್ತದೆ ನಂಗೆ ನಿಮ್ಮನ್ನು ನೋಡಿ. ಆ್ಯಕ್ಚುಲಿ ನಾನು ಕಾವ್ಯ ಭಟ್ ಅಂತ. ನಾನು ಮೊನ್ನೆ ನಿಮಗೆ ಮೆಸೇಜ್ ಮಾಡಿದ್ದೆ. ನಿಮಗೆ PCOD ಪ್ರಾಬ್ಲಮ್ ಇತ್ತು. ಇನ್ನೂ ಒಂದು ಖುಷಿ ವಿಚಾರ ಅಂದರೆ ಇದು ನನ್ನ ಅಮ್ಮ ಇವರು. ಇವರಿಗೆ ಆ್ಯಕ್ಚುಲಿ ಶುಗರ್ ಇದೆ. HbA1c ಮಾಡಿಸಿದಾಗ 8 ಬಂದಿತ್ತು 2 years ಬ್ಯಾಕ್. ಇವಾಗ 5.8 ಬಂದಿದೆ. ಏನು ನಾರ್ಮಲ್ ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟ್ ಬೇಡ ಅಂದಿದ್ದಾರೆ ಡಾಕ್ಟ್ರು. ಆ್ಯಕ್ಚುಲಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ. ಅಮ್ಮ ಇದು ನನ್ನ ಮಗ ಅವರು. ನಾನು ಸಿರ್ಸಿಯಿಂದ ಆರ್ಡರ್ ಮಾಡ್ತಿದ್ದೆ, ಇವಾಗ ಬೆಂಗಳೂರಲ್ಲೇ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬರೋದು ಪುರೋಹಿತ್ಯ ಅವ್ರದ್ದು. ಸೊ ನಾನು ಇಷ್ಟೇ ಬಂದ್ವಿ. ತುಂಬ ಖುಷಿ ಆಗ್ತಿದೆ ನನಗೆ. ಅಮ್ಮಂದು ರಿಸಲ್ಟ್ ತುಂಬ ಹ್ಯಾಪಿ ಅನಿಸ್ತು. ನಮಗೂ ಖುಷಿ ಆಗ್ತಾ ಇದೆ ಇದನ್ನು ಕೇಳಿ. ಆ್ಯಕ್ಚುಲಿ ಡಾಕ್ಟರ್ ಕೇಳಿದ್ರು ಏನು ಮಾಡ್ತಿದೀಯಾ, ಏನು ಕೊಡ್ತಿದ್ಯಾ ಅಂತ. ನಾನು ಹೇಳಿದ್ದೀನಿ ಈ ಥರ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ, ತುಂಬ ಗುಡ್ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ. ಖುಷಿ ಆಯಿತು ನಂಗೆ. ಈ ಮಾತುಗಳೆಲ್ಲ ಕೇಳ್ತಾ ಇದ್ರೆ ಇನ್ನೂ ಒಳ್ಳೇದು ಮಾಡಬೇಕು ಅಂತಲೇ ಅನ್ಸುತ್ತೆ. ಖಂಡಿತ ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಡ್ತೀನಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸು ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದೀನಿ, ನೀನು ಹೇಗೆ ಅದನ್ನು ಬಿಲೀವ್ ಮಾಡ್ತೀಯಾ, ನೀನು ಹೆಂಗೆ ಅಂತ. ಇಲ್ಲ, ನಾನು ನೋಡಿದ್ದೀನಿ, ನಾನು ಎಲ್ಲದು ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸು ನೋಡ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇನ್ನು ಹೇಳಬೇಕಂದ್ರೆ ನಿಮ್ಮ ಕ್ಲೀನೆಸ್, ಹೈಜೆನಿಕ್ ಎಲ್ಲ ನೋಡ್ತೀನಲ್ಲ. ಸೊ ನಾನು ಆ್ಯಕ್ಚುಲಿ ರಾಯರ್ ಭಕ್ತೆ. ನಾನು ಅವ್ರು ನೆನ್ಕೊಂಡು ಆರ್ಡರ್ ಮಾಡಿದೆ. ಇವತ್ತು ಅವ್ರು ನೆನೆಸ್ಕೊಂಡೇ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡು ಬರ್ತಾ ಇದ್ದೆ, ಅವರು ಆ್ಯಕ್ಟರ್ಸು ನಮ್ಮನ್ನೆಲ್ಲ ಹೆಂಗೆ ನೋಡ್ತಾರೋ ಇಲ್ವೋ ಆ ಥರ ಒಂದು ಥಾಟ್ ಇಟ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಏನೋ ನನ್ನ ಮನೆ ಫಂಕ್ಷನೇ ಅನ್ಸ್ಬಿಟ್ಟಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಇಲ್ಲ, ಅಯ್ಯೋ ಪರವಾಗಿಲ್ಲ. ಅಯ್ಯೋ ಅರ್ಥ ಆಗುತ್ತೆ. ಅಯ್ಯೋ ನನಗೆ ಹೌದು. ನಾನು ಕನ್ನಡ ಮನೇಲಿ ಹಂಗೇನೆ ಮಾತಾಡೋದು. ಆಕ್ಚುಲಿ ಅವ್ರು ನಿಮ್ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದಕ್ಕೆ ಬಾಮ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಮ್ ನೋಡ್ರಿ ಅಂದ್ರೆ ನಂಗೆ ಆಕ್ಚುಲಿ ಅವ್ರ ಹತ್ರ ಅದೇ ಅಂದೆ, ಅಮ್ಮ ನನ್ನ ಸಿಸ್ಟರ್ ತರನೇ ಇದಾರಲ್ಲ. ಖುಷಿ ಆಯ್ತು. ಥ್ಯಾಂಕ್ ಯು. ಊಟ ಮಾಡ್ಕೊಂಡು ಹೋಗಿ ಮಿಸ್ ಮಾಡಿ. ಥ್ಯಾಂಕ್ ಯು. He's also ತಬ್ಲಾ ಆರ್ಟಿಸ್ಟ್. 10 years ಇಂದ ಕಲಿತಾ ಇದ್ದಾನೆ. ಇವನು ಫಸ್ಟ್ ಏನ್ ಹೇಳ್ತಿದ್ದ, ಅಮ್ಮ ನಂಗೆ ಮಾಲ್ಟ್ ಎಲ್ಲ ಬೇಡ, ಅದು ಟೇಸ್ಟ್ ಇರಲ್ಲ ಅಂತ. ಇವಾಗ ಕಂಟಿನ್ಯೂಸ್ ಕೊಡ್ತಾ ಇದೀನಿ. ಇವಾಗ ಸ್ಕೂಲಿಗೆ ಟಿಫಿನ್ ಇಲ್ದಾರೆ ಮಾಲ್ಟ್ ಒಂದು ಕೊಡ್ಕೊಂಡು ಹೋಗ್ತೀನಿ. ಅಯ್ಯೋ ಥ್ಯಾಂಕ್ ಯು.
ಕುಡೀರಿ, ಒಳ್ಳೆ ರೀತಿ. ಅವರು ಕುಡಿತಾ ಇದ್ದಾರೆ. ಹೌದಾ? ತುಂಬಾ ರೆಡ್ಯೂಸ್ ಆಗಿದೆ ವೇಟ್ ಅವ್ರದ್ದು, ತುಂಬಾ ಇದಾಗಿದೆ. ಆಕ್ಚುಲಿ ನಂಗೆ PCOD ಇದ್ದಾಗ ಪಿಂಪಲ್ ಮಾರ್ಕ್ ಇತ್ತು, ನಾನು ಏನೂ ಮೇಕಪ್ ಮಾಡಿಲ್ಲ ಮೇಡಮ್, ಇವತ್ತು ಸುಳ್ಳು ಹೇಳಲ್ಲ. ಹೌದಾ? ನಂಗೆ ಒಂದು ಮಾರ್ಕು ಇಲ್ಲ. ಹೌದು ಹೌದು, ಎಷ್ಟು ಚಂದ ಆಗಿದೆ ಸ್ಕಿನ್ ನಿಮ್ದು. ಮಧುಶ್ರೀ ಅವರಿಗೆ ಫಸ್ಟ್ 1.5 ವರ್ಷ ಆಯ್ತು. ಹೌದಾ? 1.5 ವರ್ಷ ಆಯ್ತು ನಿಮ್ಮ ಆಲ್ಟ್. ಹೌದಾ? ನಮ್ಮ ಅಮ್ಮನಿಗೆ ಮೊಳಕಾಲು ನೋವು ಇತ್ತು, ಅವಳಿಗೆ ಮೆಟ್ಲು ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಆಲ್ಟ್ ಕುಡಿಯೋದ್ರಿಂದ ಅವಳಿಗೆ ಇವಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮತ್ತೆ ಅವಳಿಗೆ ಒಂದೇನಂದ್ರೆ ಶುಗರ್ ಇದೆ, ಅವಳಿಗೆ ಮಜ್ಜಿಗೆಯಲ್ಲಿ ಇಷ್ಟ ಆಗಲ್ಲ, ಅವಳು ಹಾಲು ಹೆಂಗ್ ಬೇಕಾದ್ರೂ ಕುಡಿಬಹುದು. ತುಪ್ಪ ನಿಮ್ಗೆ ಹೆಂಗ್ ಬೇಕಾದ್ರೂ ಕೊಡ್ಬೋದು. ನಮ್ಮ ಮಕ್ಕಳು ಕೂಡ ಅದ್ ಮಾಲ್ಟ್ ಇದ್ರೆ ಹಾಲೇ ಕುಡಿಯಲ್ಲ, ಅಯ್ಯೋ ಹೌದಾ? ಮಾತ್ರ ಕುಡಿತಾರೆ. ಥ್ಯಾಂಕ್ ಯು. ಇದು ಅವಳಿದೆ. ಅಯ್ಯೋ ಇಲ್ಲಿ ನೋಡಿ ಪಾಪ ಏನಿಲ್ಲ, ಏನು ಪಾಪ ಇದು ಎಷ್ಟು ವರ್ಷ? ಪಾಪ 2.5 years. 1.5 ವರೆಗೂ ಕೊಡ್ಬೋದು, ಒನ್ ಟೈಮ್ ಮಾತ್ರ. ಯಾಕೆಂದ್ರೆ ಏನು ಆಗಲ್ಲ, ಬಟ್ ಜಾಸ್ತಿ ಪ್ರೋಟೀನ್ ಇರುತ್ತೆ. ಥ್ಯಾಂಕ್ ಯು. ಅಷ್ಟೇ ತಗೊಂಡಿದ್ದು. ಇವ್ರಿಗೆ PCOD ಪ್ರಾಬ್ಲಮ್ ಎಲ್ಲ ಇತ್ತು, ಬಟ್ ಲಕ್ಷಾಂತರ ರೂಪಾಯಿ ನನ್ನ ಸುಬ್ಬಿಡಿ ಯಾವ ಮಾಲ್ಟ್ ಒಂದೇ ತಿಂಗಳಿಗೆ ಅಣ್ಣನೆಲ್ಲ ಎಲ್ಲ ಡಾಕ್ಟರ್ ಗೊತ್ತು, ಯಾವಾಗ ಹೇಳ್ತಾ ನಿಮ್ಮ ಹೆಸರು ಬರ್ತಿದ್ದೀರಲ್ಲ? ಇಲ್ಲ ಬರ್ದಿಲ್ಲ. ಹೌದಾ? ಮಾಡಿದೀನಿ. ಹೌದಾ? ನೋಡುವುದು ಈಗಲೇ. ಹೌದಾ? ಈಗ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಹ್ಞೂ, ಸೊ ಕ್ಯೂಟ್, ಚೆನ್ನಾಗಿದೆ. ಈ ಥರದ್ದು ಒಬ್ರು ಕಳಿಸಿದ್ರು, ಹಾಕೊಳ್ಳಿ. ಖಂಡಿತ ಹಾಕ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫೇಸ್ ಕೇರ್ ಮಾಡಿದ್ರೆ ನಿಮ್ಗೆ ಬ್ಯಾಂಡ್ ಹಾಕ್ತಾರೆ. ಹೌದು. ನಿಮ್ಮ ಹೆಸರು? ಚಂದ್ರಕಲಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೀಗೆ ಬೆಳೀತಾ ಇರಿ. ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ, ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಮಾಡಿ, ಯಾವುದೇ ಆದ್ರೂ ಒಳ್ಳೇದಾಗೇ ಆಗುತ್ತೆ. ನಮ್ಮ ಹಸ್ಬೆಂಡ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಮನೆ ಮಗಳ ಫಂಕ್ಷನ್ ತರ ನಿಜವಾಗ್ಲೂ ರಿಯಲಿ ತುಂಬಾ ಖುಷಿ ಆಗುತ್ತೆ ಮೇಡಮ್. ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂದ್ರೆ ಖುಷಿ ಆಯ್ತು. ಬ್ಲೆಸ್ಡ್ ಸೋಲ್ ಮ್ಯಾಮ್, ನಿಜವಾಗ್ಲೂ ಇಲ್ಲ ನಿಜವಾಗ್ಲೂ ಮ್ಯಾಮ್. ತುಂಬಾ ನಿಮ್ ನೋಡಿದಾಗೆಲ್ಲ ಅಯ್ಯೋ ಅವ್ರ ಕಿನ್ನೇನು ವಿಡಿಯೋದಲ್ಲಂತೂ ನಾನು ತೋರಿಸ್ತೇನೆ, ನಿಜವಾಗ್ಲೂ ಅಟ್ಲೀಸ್ಟ್ ಐ ಟಚ್ ಇಟ್. ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಊಟ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತೆ ನಿಮ್ಮ ಮೇಡಮ್ ಮದುವೆ ಟೈಮ್ ಅದೇ ಹೇಳಿದೆ ಬೆಳಿಗ್ಗೆ ನಾನು ಏನಾದ್ರು ವೆರೈಟಿ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಒಂದೆರಡು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹಾಗೂ ನನ್ನ ಮಾಲ್ಟ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಒಂದು ಗ್ರ್ಯಾಟಿಟ್ಯೂಡ್, ಈ ಒಂದು ಈವೆಂಟ್ ಮಾಡಿರೋದೇ ಒಂದು ಗ್ರ್ಯಾಟಿಟ್ಯೂಡ್ಗೋಸ್ಕರ. ಸೊ ಎಲ್ಲರೂ ಮೀಟ್ ಆಗೋಕ್ಕಾಗಲ್ಲ, ಅಟ್ಲೀಸ್ಟ್ ನನ್ನ ಕಸ್ಟಮರ್ನಾದರೂ ಮೀಟ್ ಮಾಡಿ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದು ನನಗೆ ಕನಸಾಗಿತ್ತು. ಆ ಕನಸು ಈಡೇರ್ತು ಕೂಡ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೇಲೆ, ನನ್ನ ಕಸ್ಟಮರ್ಗಳ ಮೇಲೆ ನನಗೆ ತುಂಬಾನೇ ಪ್ರೀತಿ, ಗೌರವ ಇದೆ. ಸೊ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗಿಲ್ಲ. ಸೊ ಹಾಗಾಗಿ ಈವೆಂಟ್ ಮುಖಾಂತರ ನಾನು ಮಾಡಿದ್ದೀನಿ. ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ನನ್ನ ಕೈಲಿ ಮಾಡೋಕ್ಕಾದರೆ ಖಂಡಿತ ನಾನು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ. ಹಾಗೆ ಅಶ್ವಿನಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಂಪನಿ ಕಡೆಯಿಂದ ಬರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಜೆನ್ಯೂನ್ ಆಗೇ ಇರುತ್ತೆ. ನೀವೇನು ನಂಬಿಕೆ ಇಟ್ಟು ಆರ್ಡರ್ ಮಾಡ್ತಿರೋ ಖಂಡಿತ ಆ ನಂಬಿಕೆನ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಕೂಡ ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.